ರಘು ಅವರನ್ನ ನಾವು ನಾಮಿನೇಟ್ ಮಾಡ್ತಾ ಇದೀವಿ. ಅಂಡ್ ನಾವೆಲ್ಲರೂ ಕೂಡ ಒಂದು ಹೆಸರನ್ನ ನಿರ್ಧಾರ ಮಾಡಿರ್ತೀವಿ. ಬಟ್ ಎಲ್ಲೋ ಒಮ್ಮತದಿಂದ ನಾವು ಆಯ್ಕೆ ಮಾಡಬೇಕು ಅಂತ ಬಂದಾಗ 2 ಹೆಸರುಗಳು ಬರುತ್ತೆ. ಅದರಲ್ಲಿ ನಾವು ಅನೇಕ ಜನ ಒಬ್ಬರ ಹೆಸರನ್ನ ಹೇಳಿರ್ತೀವಿ. ಬಟ್ ಒಬ್ಬರ ಹೆಸರನ್ನ ನಾಮಿನೇಷನ್ ತಗೊಳ್ಬೇಕು ಅಂತ ಅಂದಾಗ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ. ಬಟ್ ಎಲ್ಲೋ ಕನ್ವಿನ್ಸ್ ಆಗದೆ ಇದ್ದಾಗ ಈ ನಿರ್ಧಾರನು ಡಿಸಾಲ್ವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಒಮ್ಮತದಿಂದ ಒಪ್ಕೊಂಡು ರಘು ಅವ್ರ ಹೆಸರನ್ನ ನಾಮಿನೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇನ್ನೊಬ್ಬ ಅಭ್ಯರ್ಥಿ ನಾವ್ ಏನ್ ಅನ್ಕೊಂಡಿದ್ವಿ ಅವ್ರಿಗಿಂತ ಇವರು ಎಲ್ಲೋ ಒಂದ್ ಕಡೆ ವೀಕ್ ಇದಾರೆ ಅಂತ ಅನ್ಸಿದ ಕಾರಣ ಅವ್ರು ಕೆಲವು ಕಾರಣಗಳನ್ನ ಕೊಟ್ಟಿದ್ರಿಂದ, ನಮ್ ಗುಂಪಲ್ಲೇ ಇದ್ದಂತ ರಕ್ಷಿತ್ ಅವ್ರು ಕೊಟ್ಟಿದ್ದ ಕಾರಣದಿಂದ ಕ್ಯಾಪ್ಟನ್ಸಿ ಆಗ್ಬೋದು, ಪ್ರಿನ್ಸಿಪಲ್ ಟಾಸ್ಕ್ ಆಗ್ಬೋದು, ಪ್ರತಿಯೊಂದು ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ರು. ಬಟ್ ಈ ವಾರ ಎಲ್ಲೋ ಒಂದ್ ಕಡೆ ಅವರು ಒಂಚೂರು ಮನೆಯಲ್ಲಿ ಕಳೆದು ಹೋಗಿದ್ದಾರೆ, ಎಲ್ಲೂ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ನಾಮಿನೇಟ್ ರಘು ಅವ್ರನ್ನ ಮಾಡ್ತೀವಿ. ಟೀಮ್ ಅಂತ ಆಡುವಾಗ ಎವ್ರಿಬಡಿಸ್ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಾವು ಕನ್ಸಿಡರ್ ಮಾಡಿ ಅಭಿ ಅಂತ ನಾವು ಹೇಳಿದ್ ನಿಜ ಆಯ್ತಾ. ಬಟ್ ಇಫ್ ದಟ್ ಇಸ್ ಹರ್ಟೆಡ್ ಯು ಎನಿವೆ, ಬಿಕಾಸ್ ಅದನ್ನ ಅಲ್ಲಿ ಹೇಳಕ್ ನಂಗೆ ಇಷ್ಟ ಇರಲಿಲ್ಲ. ಬಿಕಾಸ್ ಪಾಯಿಂಟಿಂಗ್ ಎಟ್ ಸಂಬಡಿ ಏನ್ ಸೇಯಿಂಗ್ ಇತ್ತು. ಬಟ್ ಅದನ್ನ ಬಂದು ಅವಳು ಒಳ್ಳೆಯವಳಾಗಕ್ಕೆ ಅಭಿ ಅಂತ ಹೇಳಿ ಅವ್ರನ್ನ ಐ ಥಿಂಕ್ ದಟ್ ಐ ಡಿಂಟ್ ರಿಯಲಿ ಲೈಕ್ ಇಟ್. ಬಿಕಾಸ್ ಅದು ನಿಮ್ಗೆ ಗೊತ್ತಿಲ್ಲದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಅಲ್ಲ ಅಷ್ಟೇ.